ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಭಾಳ ದಿನ ಆಗಿತ್ತು ವಿಡಿಯೋ ಮಾಡಿ, ಕಾರಣಾಂತರದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ವಿ ಆರ್ ಬ್ಯಾಕ್ ವಿತ್ ದ ನ್ಯೂ ವಿಡಿಯೋ. ಸೊ ನಾವು ಇವತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ನೋಡ್ಬೋದು ನೀವು ಬ್ಯಾಕ್ಗ್ರೌಂಡ್ ವ್ಯೂ ಕ್ರೇಜಿಯಾಗಿದೆ. ಸೊ ಇಲ್ಲಿಂದ 190 ಕಿಲೋಮೀಟರ್ಸ್ ಇದೆ. ಬ್ಯಾಂಗ್ಳೂರಿಂದ ನಿಮಗೆ 200 ಕಿಲೋಮೀಟರ್ಸ್ ಇರೋದು. ಸೊ ನಾವಿವಾಗ ಸತ್ತೇಗಾಲದಲ್ಲಿದ್ದೀವಿ. ಇಲ್ಲಿಂದ ಒಂದು 90 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿ ಹೋಗಿ ನಿಮಗೆ ದೇವಸ್ಥಾನ ಪ್ರತಿಯೊಂದು ಡೀಟೇಲ್ಸು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಹೋಗ್ತಾ ಇದ್ದೀವಿ, ನೋಡ್ಬೋದು ಇವಾಗ ನೀವು ನಮ್ಮದು ಬೀಸ್ಟ್ R15 ಗಾಡಿ, ಈ ಗಾಡಿದಲ್ಲಿ ಬಂದಿದ್ದೀವಿ. ಗಾಯ್ಸ್ ಇವಾಗ ಹೋಗ್ತೀವಿ. ಅಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಆಗಿರ್ಬೋದು, ದೇವಸ್ಥಾನ ಮಾಹಿತಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ಗೈಸ್ ನೋಡ್ಬೋದು ಇವಾಗ ಜಸ್ಟ್ ಬ್ರೇಕ್ ಹಾಕಿದ್ದೀವಿ ಗಾಡಿನ. ಸೊ ನೋಡ್ಬೋದು ಈ ಥರ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇರ್ತಾರೆ ನಿಮಗೆ. ಸೊ ಪಾದಯಾತ್ರೆ ಮಾಡೋರು ಅಲ್ಲಿ ಬೆಂಗಳೂರಿಂದ ಆಗಿರ್ಬೋದು, ಅವರವರ ಊರಿಂದಾನೇ ಪಾದಯಾತ್ರೆ ಮಾಡಿಕೊಂಡು ಬರುವಂಥ ಒಂದು ಹರಕೆಯನ್ನು ಕೂಡ ಅವರು ಹೊತ್ಕೊಂಡಿರ್ತಾರೆ. ಸೊ ಗಾಡೀಲಿ ಬರೋರು ಗಾಡೀಲಿ ಬರ್ತಾ ಇರ್ತಾರೆ. ಸೊ ಇನ್ನೂ 20 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀವಿ, ಬನ್ನಿ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ತಾಳ್ಬೆಟ್ಟಾಗೆ. ಸೊ ನೋಡ್ಬೋದು ನೀವು ಬ್ಯಾಕ್ಗ್ರೌಂಡು. ಸೊ ಇಲ್ಲಿ ಧೂಪ ಹಾಕ್ಬಿಟ್ಟು ಒಂದೆರಡು ನಿಮಿಷ ನಾವು ಇದ್ಬಿಟ್ಟು ಮೇಲೆ ಬೆಟ್ಟ ಹತ್ತಬೇಕಾಗುತ್ತೆ. ಸೊ ಬನ್ನಿ ಹೋಗೋಣ. ಇವಾಗ ನಿಮಗೆ ಮೇಲೆ ಬೆಟ್ಟ ಪ್ರತಿಯೊಂದು ನಾವು ತಿಳಿಸ್ಕೊಡ್ತೀರಿ. ಲೆಟ್ಸ್ ಗೋ ಗೈಸ್. ಸೊ ಗಾಯ್ಸ್ ಇಲ್ಲಿಂದ ಕಂಪ್ಲೀಟು ನಿಮಗೆ ಘಾಟ್ ಸೆಕ್ಷನ್ನು. ಸೊ ಮೇಲೆ ನಿಮಗೆ ಫುಲ್ ಕಂಪ್ಲೀಟ್ ಘಾಟ್ ಸೆಕ್ಷನ್ ಇರುತ್ತೆ. ಸೊ ಇವತ್ತು ಪರವಾಗಿಲ್ಲ, ಅಷ್ಟೊಂದು ಜನ ಇಲ್ಲ, ಅಷ್ಟೊಂದು ರಶ್ಶು ಇಲ್ಲ. ಸೊ ಆರಾಮಾಗಿ ದರ್ಶನ ನಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್ ಬೆಟ್ಟ ಹತ್ತಾ ಇದ್ದೀರಿ, ನೋಡ್ಬೋದು ಬಸ್ ಒಂದು ಆಕ್ಸಿಡೆಂಟ್ ಆಗಿದೆ. ಸೊ ಯಾವ ಥರ ಅಂತ ನಡೆಯೋ ಸೊ ಅಂಥ ಒಂದು ಎಕ್ಸ್ಪೀರಿಯನ್ಸ್ ಡ್ರೈವರೇ ಟಚ್ ಮಾಡಬೇಕಾದ್ರೆ ಯಾವ ಥರ ಇದಿರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಸೊ ದಯವಿಟ್ಟು ಡ್ರೈವ್ ಸೇಫ್ ಗಾಯ್ಸ್. ಸೊ ಇನ್ನೂ 20 ಕಿಲೋಮೀಟ್ರ್ ಇದೆ, ವಿ ಆರ್ ಆನ್ ದ ವೇ. ನೋಡ್ಬೋದು ಬೆಟ್ಟ ಗಾಯ್ಸ್ ಮಸ್ತಾಗಿದೆ ಅಂದ್ಕೊಳ್ಳಿ. ನಾನು 2 ವರ್ಷ ಆದಮೇಲೆ ಬರ್ತಾ ಇರೋದು. ಕ್ರೇಜಿಯಾಗಿದೆ ಗಾಯ್ಸ್, ವೆಲ್ ಮೇಂಟೈನ್, ಹಂಗೆ ಮೇಂಟೈನ್ ಮಾಡಿದ್ದಾರೆ. ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಗಾಯ್ಸ್ ಆಯಿತು, ಫೈನಲಿ ಫ್ರೆಶ್ ಅಪ್ ಆದ್ವಿ. ಇವಾಗ ಹೋಗ್ತಾ ಇದ್ದೀವಿ ನಾನು ನಮ್ಮ ಹುಡುಗ. ಸೊ ಅಷ್ಟೊಂದು ರಶ್ ಇಲ್ಲ ಗಾಯ್ಸ್ ಇವತ್ತು. ಇವಾಗ ಪೂಜೆ ಸಾಮಾನು ತೊಗೊಂಡಿದ್ದೀವಿ. ಗಾಯ್ಸ್ ಮಾದಪ್ಪಂದು ಒಂದಿದೆ, ನಿಮಗೆ ಬಸವಣ್ಣದು ಒಂದಿದೆ. ಈ ಥರ ನಿಮಗೆ ಎವ್ರಿ 5 ಮಿನಿಟ್ಸು ನಿಮಗೆ ಇಲ್ಲಿ ಮೆರವಣಿಗೆ ನಡೀತಾ ಇರುತ್ತೆ. ನೋಡ್ಬೋದು ಗಾಯ್ಸ್ ಫುಲ್ಲು ರಶ್ಶು. ಇವತ್ತು ಅಮಾವಾಸ್ಯೆ ದಿನ ಬಂದಿರೋದು ನಾವು.
ಜನ ಸಾಕಷ್ಟು ಜನ ಇದ್ದಾರೆ ಗೈಸ್. ನಾನೇನೋ ಹೊರಗಡೆ ಕಡಿಮೆ ಅಂದ್ಕೊಂಡೆ, ಬಟ್ ಬೇಜಾನ್ ಜನ ಇದ್ದಾರೆ. ಗೈಸ್ ಫೈನಲಿ ದರ್ಶನ ಮುಗೀತು. 4 ಅವರ್ ಆದಮೇಲೆ ದರ್ಶನ ಮುಗೀತು. ಬೇಜಾನ್ ಕ್ಯೂ ಅಂದ್ಕೊಳ್ರಿ. ಸೊ ಅಮಾವಾಸ್ಯೆ ದಿನ ತುಂಬ ರಶ್ ಇರುತ್ತಂತೆ. ನೈಟ್ 11 ಗಂಟೆಗೆ ನಿಂತ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆ 7 ಗಂಟೆ ಆಗುತ್ತೆ ದರ್ಶನ ಪಡೆಯೋಕ್ಕೆ. ಸೊ ಅಷ್ಟು ರಶ್ ಇರುತ್ತೆ ಗೈಸ್. ಸೊ ನಾವು ಅಮಾವಾಸ್ಯೆ ದಿವಸ ಬಂದಿರೋದ್ರಿಂದ ಫುಲ್ಲು ರಶ್ ಅಂದ್ಕೊಳ್ಳಿ. ಸೊ ನಾರ್ಮಲ್ ಡೇಸಲ್ಲಿ ಬಂದರೆ ಬೆಸ್ಟು ಗೈಸ್. ನಿಮಗೆ 8:30 9 ಗಂಟೆವರೆಗೂ ಓಪನಿಂಗ್ ಇರುತ್ತಿದ್ದು. ಸೊ ಅವಾಗ ನೀವು ದರ್ಶನ ಮಾಡ್ಕೊಬೋದು. ಸೊ ಗಾಯ್ಸ್ ನೋಡಿ, ನಿಮಗೆ ಒಳ್ಳೆ ನವಿಲು ಎಲ್ಲ ನೋಡ್ಬೋದು. ನೀವು ಎಲ್ಲ ಥರ ಪ್ರಾಣಿನೂ ನಿಮಗೆ ಲೈವಲ್ಲಿ ಸಿಗ್ತಾ ಇರುತ್ತೆ. ನಿಮ್ಮ ಅದೃಷ್ಟ. ನಾವು ಕಾಡಂದಿ ಆಗಿರ್ಬೋದು, ನವಿಲು ಪ್ರತಿಯೊಂದು ನೋಡೋಕ್ಕೆ ನಮಗೆ ಸಿಗ್ತಾ ಇದೆ. ಲುಕ್ ಅಟ್ ದಿಸ್ ವ್ಯೂ ಗಾಯ್ಸ್. ಅಮೇಝಿಂಗ್ ಬ್ಯೂಟಿಫುಲ್ ಪ್ಲೇಸ್ ಗಾಯ್ಸ್. ಬರ್ಚುಕ್ಕಿ ಹತ್ರ ಇದ್ದೀವಿ, ನೋಡ್ಬೋದು ನೀವು. ಬರ್ಚುಕ್ಕಿ ಹತ್ರ ನೀವು ಫಾಲ್ಸ್ ಹತ್ರ ಇದೊಂದು ಬ್ರಿಡ್ಜ್ ನಮಗೆ ಸಿಕ್ಕಿದೆ. ಸೊ ಇಲ್ಲಿ ಸಾಕಷ್ಟು ಮೂವಿ ಶೂಟಿಂಗ್ಸ್ ಎಲ್ಲ ನಡೆದಿದೆ, ಕನ್ನಡ ಮೂವಿ ಶೂಟಿಂಗ್ಸು. ಯಾವ ಮೂವಿ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಚ್ಚಿ ಎಲ್ಲಿ ಮಚ್ಚಿ? ಯಾರೋ ಇವರು ಅಂತ ಹೇಳಿದೆ, ಯಾರೂ ಇಲ್ಲ ಇಲ್ಲಿ. ಬರುತ್ತಾ ನಿನಗೆ? ಎತ್ಕೊ ಹೋಗೋಣ. ಮತ್ತೆ ನಾವೇ ಚಿಕನ್ ತಗೊಂಡು ಹೋಗ್ಬಿಡೋಣ, ತಂದೂರಿ ಮಾಡೋಣ. ಫ್ಲಾಗ್ ಮಾರ್ಕೂರು ಬೋಟಿಂಗ್ ಪಾಯಿಂಟ್ ಮಾರ್ಕ್. ಆ ಫ್ಲಾಗ್ ಅಣ್ಣ, ಫ್ಲಾಗ್ ರೌಂಡ್ ಹಾಕಿ. ಗಾಯ್ಸ್ ಬರ್ಚುಕ್ಕಿಗೆ ಬಂದಿದ್ದೀವಿ. ನೋಡಿ, ಇದೇನು ನೋಡ್ತಾ ಇದ್ದೀರಾ, ಇದೇ ಬರ್ಚುಕ್ಕಿ. ಲುಕ್ ಅಟ್ ದಟ್ ಗಾಯ್ಸ್. ಅಮೇಝಿಂಗ್ ಆಗಿದೆ ಅಂದ್ಕೊಳ್ಳಿ ಫಾಲ್ಸು. ಈ ಸತಿ ಏನು ನೀರು ಕಡಿಮೆನಾ ಆಯುಷು? ನೀರು ಕಡಿಮೆ ಗುರು. ನೀರು ಬೀಳೋದು ನೋಡಿ, ಶಾಕ್ ಆಗಿಬಿಡ್ತೀನಿ ನೀನು. ಆ ಥರ ಬೀಳುತ್ತೆ, ನೀರೇ ಇಲ್ಲ ಅಂತ. ಕ್ರೇಜಿ ಗಾಯ್ಸ್. ನೋಡಿ, ಇದೇ ಎಂಟ್ರೆನ್ಸು. ನಿಮಗೆ ಎಂಟ್ರೆನ್ಸ್ ಇಲ್ಲಿ ಬಂದಿದ್ದೆ. ಇಲ್ಲಿ ಫೋಟೋ ಶೂಟ್ ಇದಿರುತ್ತೆ. ಕ್ಯಾಮ್ರಾಮ್ಯಾನ್ ಇನ್ನೂ ಬಂದಿಲ್ಲ. ಲುಕ್ ಅಟ್ ದಿಸ್ ಗಾಯ್ಸ್. ಇವಾಗ ರೀಸೆಂಟಾಗಿ ಇದೆಲ್ಲ ಹಾಕಿರೋದಂತೆ ಸೋಲಾರ್ದು. ಸೊ ಯಾವುದೇ ಪ್ರಾಣಿಗಳಾಗಲಿ ಮನುಷ್ಯರು ಆ ಕಡೆ ಹೋಗ್ಬಾರ್ದು ಅಂತ ಒಂದು ಸೇಫ್ಟಿ ಇದಕ್ಕೋಸ್ಕರ ಹಾಕಿದ್ದಾರೆ. ಸೊ ಲುಕ್ ಅಟ್ ದಿಸ್ ಗಾಯ್ಸ್. ಬ್ಯೂಟಿಫುಲ್ ಆಗಿದೆ. ನಾನು ಒಂದು 3 years ಬ್ಯಾಕ್ ಬಂದಿದ್ದು. ಸೊ ಇವಾಗ ಬಂದಿದ್ದೀನಿ 3 years ಆದಮೇಲೆ. ಹಂಗೆ ಮೇಂಟೈನ್ ಮಾಡಿದ್ದಾರೆ ಗಾಯ್ಸ್. Yeah.
ನೀರೆಲ್ಲ ಬೀಳ್ತಲ್ಲ ಅವಾಗ ಅಷ್ಟೇ ಬೀಳ್ತಾರ ನೀರು, ಅದು ಏನು ಕಮ್ಮಿ ಅದು. ಹಾಂ ಹಾಂ ಸೀಸನ್ ಟೈಮಲ್ಲೆಲ್ಲ ಬಂದರೆ ನೀವು ಹರಿಯೋದು ನೋಡಿದ್ರೆ ಖುಷಿ ಆಗ್ಬಿಟ್ಟು ನಿಮಗೆ. ಕ್ರೇಜಿ ಅಂತೀಯಾ? ಎಲ್ಲಿ ತುಂಬ್ತಾ ಇರುತ್ತೆ. ಮಸ್ತು. ಇದು ಕರೆಂಟ್ ಹೊಡೀತಾ ಇದು. ಗೈಸ್ ಇದೇನು ನೋಡ್ತಾ ಇದ್ದೀರಾ, ಈ ಬೆಟ್ಟನೂ ಅಷ್ಟೇ, ಒಂದಲ್ಲ ಎರಡಲ್ಲ ಬರೋಬ್ಬರಿ 3,500 ಫೀಟ್ ಎತ್ತರದಲ್ಲಿ ಇರುವಂತಹ ಒಂದು ಬೆಟ್ಟ ಇದು. ಗೈಸ್ ಈ ದೇವಸ್ಥಾನದಲ್ಲಿ ನಿಮಗೆ ಟ್ರಕ್ಕಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅಲೋ ಮಾಡ್ತಾರೆ. ನೀವು ಟ್ರಕ್ಕಿಂಗ್ ಮಾಡ್ಬೋದು, ಜೊತೆಗೆ ಪಾದಯಾತ್ರೆಯಿಂದ ನಿಮಗೆ ಬೆಂಗಳೂರಿಂದ ಬರೋರು ಇರ್ತಾರೆ. ಸೊ ಸುಮಾರು ಭಕ್ತಾದಿಗಳನ್ನ ನೀವು ಇಲ್ಲಿ ನೋಡ್ಬೋದು ಗೈಸ್. ಸೊ ಗೈಸ್ ಈ ದೇವಸ್ಥಾನಕ್ಕೆ ಬರೀ ದೇವಸ್ಥಾನ ನೋಡೋಕ್ಕೆ ಅಂತ ಬರೋಲ್ಲ, ಇಲ್ಲಿನ ಪ್ಲೇಸಸ್ ನೋಡೋಕ್ಕೆ ಅಂತ ಕೂಡ ಜನಗಳು ಬರ್ತಾರೆ. ಒಂಥರ ಬ್ಯೂಟಿಫುಲ್ ಗೈಸ್, ನಿಮಗೆ ಒಂದು ಫೀಲ್ ಮಾಡ್ಬೋದು ನೀವು ಈ ದೇವಸ್ಥಾನಕ್ಕೆ ಬಂದರೆ. ಸೊ ಅಷ್ಟು ಪೀಸಾಗಿದೆ, ಒಂಥರ ಪ್ರಶಾಂತವಾಗಿರೋ ಜಾಗ. ಎಲ್ಲದಕ್ಕಿಂತ ಹೆಚ್ಚಾಗಿ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು, ಅಷ್ಟು ಕ್ಲೀನಾಗಿದೆ. ನಿಮಗೆ ಫಾಲ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಎಲ್ಲ ಥರ ಒಂದು ನೇಚರ್ ಜೊತೆ ನೀವು ಕನೆಕ್ಟ್ ಆಗ್ಬೋದು ಗೈಸ್. ಒಂಥರ ಆಸಮ್ ಆಗಿದೆ ಅಂದ್ಕೊಳ್ಳಿ ಪ್ಲೇಸ್ ಮಾತ್ರ. ನಾನು 3 ಇಯರ್ಸ್ ಆದಮೇಲೆ ಬರ್ತಾಯಿದ್ದೀನಿ, ಅದೇ ಥರ ಇದೆ, ಇನ್ನೂ ಮಸ್ತಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಐ ಲವ್ಡ್ ಇಟ್ ಗೈಸ್. ಯು ಗೈಸ್ ವಿಲ್ ಡೆಫಿನೆಟ್ಲಿ ಲವ್. ನೀವು ಈ ಕಡೆ ಏನಾರು ಬಂದರೆ ಖಂಡಿತ ಮರಿದಿರ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್ ಪ್ರತಿ ವರ್ಷ ಇಲ್ಲಿ ಶಿವರಾತ್ರಿಗೆ ಇಲ್ಲಿ ಜಾತ್ರೆ ನಡೆಯುತ್ತೆ. ತುಂಬ ಅದ್ಧೂರಿಯಾಗಿ ಒಂದು ಜಾತ್ರೆ ನಡೆಸ್ತಾರೆ. ಇಲ್ಲಿ ಸಾಕಷ್ಟು ಲಕ್ಷಾಂತರ ಗಣ ಸೇರ್ತಾರೆ. ನಿಮಗೆ ಲಕ್ಷಾಂತರ ಜನ ನಿಮ್ಗೆ ಇಲ್ಲಿ ಬಂದು ಬರ್ತಾರೆ ಮಾದಪ್ಪಂಗೆ ಪೂಜೆ ಮಾಡೋಕ್ಕೆ. ಸೊ ಅದು ಬಿಟ್ಟರೆ ನಿಮಗೆ ಅಮಾವಾಸ್ಯೆ ದಿನ ಜಾಸ್ತಿ ರಶ್ ಇರುತ್ತೆ, ನಿಮಗೆ 24 hours ದರ್ಶನ ನಡೀತಾ ಇರುತ್ತಂತೆ. ಸೊ ಅದು ಬಿಟ್ಟರೆ ನಾರ್ಮಲ್ ಡೇಸಲ್ಲಿ ನಿಮಗೆ ಟೈಮಿಂಗ್ಸ್ ಬಂದ್ಬಿಟ್ಟು 8:30 ಮ್ಯಾಕ್ಸ್ ಅಂದರೆ 8:30ವರೆಗೂ ಇರುತ್ತಂತೆ. ಸೊ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಟೆಂಪಲ್ ಗೈಸ್. ಥರ ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು. ನಿಮ್ಗೆ ಇಲ್ಲಿ ಬಂದರೆ ನಿಮಗೊಂದು ಆ ಫೀಲ್ ನಿಮಗೆ ಗೊತ್ತಾಗುತ್ತೆ ಗೈಸ್. ಆ್ಯಂಡ್ ಬೈ ದ ವೇ ರೋಡ್ಸ್ ಗೈಸ್, ಇಲ್ಲಿರೋ ರೋಡ್ಸು ಬ್ಯಾಂಗ್ಳೂರ್ ಟು MM Hills ನೀವು ಮಸ್ತಾಗಿದೆ, ಹೊಸ ರೋಡ್ ಹಾಕಿದ್ದಾರೆ. ನೀವು ಆರಾಮಾಗಿ ಮ್ಯಾಕ್ಸ್ ಅಂದರೂ ನೀವು 3 to 4 hours ಬೈಕು ಕಾರಲ್ಲಿ ಬರೋರು ಆರಾಮಾಗಿ ರೀಚ್ ಆಗ್ಬೋದು. ಈ ಕಡೆ ಇದ್ದರೆ ಬನ್ನಿ, ಡೆಫಿನೆಟಾಗಿ ಲೈಕ್ ಮಾಡ್ತೀರಾ ನೀವು. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಹಂಗೆ ನಡ್ಕೊ ಬರೋ. ಮಾಡುವ ಹೇಗೆ ಬೆಲ್ಲಿ ಹಕ್ಕಿಯಾಗಿ ಹಾರಿ ಹೋಗಿ ನೋಡಿದ್ರಲ್ಲ ಗಾಯ್ಸ್, ನೀವೇನಾರು ಈ ಕಡೆ ಬಂದರೆ ಈ ಜಾಗನ ಮರಿದಿರ ವಿಸಿಟ್ ಮಾಡಿ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು, ಆ್ಯಂಡ್ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಅದು ನಿಮಗೆ ಅಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ಗೈಸ್. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಬಾಯ್.